ಐಪಿಎಲ್ ಇತಿಹಾಸದಲ್ಲಿ ಆರ್‌ಸಿಬಿ ಮತ್ತು ಸಿಎಸ್ಕೆ ನಡುವೆ ಪ್ರತಿ ಬಾರಿಯೂ ರೋಚಕ ಪಂದ್ಯ ನೋಡಲು ಸಿಗುತ್ತದೆ. ಐಪಿಎಲ್ 2024ರ ಟೂರ್ನಿಯಲ್ಲಿ ಆರ್‌ಸಿಬಿ ಮತ್ತು ಸಿಎಸ್ಕೆ ತಂಡಗಳ ನಡುವೆ ಯಾವ ತಂಡ ಬಲಿಷ್ಠವಾಗಿದೆ ಎಂದು ನೋಡಬೇಕೆಂದರೆ ವಿಡಿಯೋ ಪೂರ್ತಿ ನೋಡಿ. ಐಪಿಎಲ್ ಇತಿಹಾಸದಲ್ಲಿ ನೋಡುವುದಾದರೆ ಆರ್‌ಸಿಬಿ ಮತ್ತು ಸಿಎಸ್ಕೆ ನಡುವೆ 31 ಪಂದ್ಯಗಳು ನಡೆದಿದ್ದು, ಆರ್‌ಸಿಬಿ 10 ಪಂದ್ಯಗಳಲ್ಲಿ ಜಯಗಳಿಸಿದರೆ ಸಿಎಸ್ಕೆ 20 ಪಂದ್ಯಗಳಲ್ಲಿ ಜಯಶಾಲಿಯಾಗಿದೆ. ಒಂದು ಪಂದ್ಯದಲ್ಲಿ ಫಲಿತಾಂಶ ಬಂದಿಲ್ಲ. ಐಪಿಎಲ್ ಇತಿಹಾಸದ ಪ್ರಕಾರ ಸಿಎಸ್ಕೆ ತಂಡದ ಬಲ ಆರ್‌ಸಿಬಿಗಿಂತ ಹೆಚ್ಚಿದೆ. ಐಪಿಎಲ್ 2024ರ ಟೂರ್ನಿಯ ಆರ್‌ಸಿಬಿ ಮತ್ತು ಸಿಎಸ್ಕೆ ತಂಡದ ಬಲಾಬಲ ನೋಡುವುದಾದರೆ ಆರ್‌ಸಿಬಿ ಟಾಪ್ ಆರ್ಡರ್ನಲ್ಲಿ ಕಿಂಗ್ ಕೊಹ್ಲಿ ಮೊದಲ ಸ್ಥಾನದಲ್ಲಿ ಬರುತ್ತಾರೆ. ನಂತರ ಫಾಫ್ ಡು ಪ್ಲೆಸಿಸ್ ಮತ್ತು ರಜತ್ ಪಾಟಿದಾರ್ ಇರಲಿದ್ದಾರೆ. ಸಿಎಸ್ಕೆ ತಂಡದ ಟಾಪ್ ಆರ್ಡರ್ನಲ್ಲಿ ಓಪನರ್ ಆಗಿ ಋತುರಾಜ್ ಗಾಯಕ್ವಾಡ್ ಮತ್ತು ಡೇವನ್ ಕಾನ್ವೆ ಬರುತ್ತಾರೆ. ಒನ್ ಡೌನ್ ಆಗಿ ಅಜಿಂಕ್ಯ ರಹಾನೆ ಇದ್ದಾರೆ. ಸಿಎಸ್ಕೆ ಟಾಪ್ ಆರ್ಡರ್ ನೋಡುವುದಾದರೆ ಋತುರಾಜ್ ಗಾಯಕ್ವಾಡ್ ಮತ್ತು ಡೇವನ್ ಕಾನ್ವೆ ಬ್ಯಾಟಿಂಗ್ನಲ್ಲಿ ಪ್ರಬಲರಾಗಿದ್ದರೂ ಅಜಿಂಕ್ಯ ರಹಾನೆ ಟಿ20 ಸ್ಪೆಷಲಿಸ್ಟ್ ಅಲ್ಲ. ಆರ್‌ಸಿಬಿ ತಂಡದ ಟಾಪ್ ಆರ್ಡರ್ ನೋಡುವುದಾದರೆ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಡು ಪ್ಲೆಸಿಸ್ ಓಪನಿಂಗ್ ಜೋಡಿ ಸಿಎಸ್ಕೆ ಓಪನಿಂಗ್ಗಿಂತ ಬಲಿಷ್ಠವಾಗಿದೆ. ಒನ್ ಡೌನ್ ರಜತ್ ಪಾಟಿದಾರ್ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಆರ್‌ಸಿಬಿ ಮತ್ತು ಸಿಎಸ್ಕೆಯ ಟಾಪ್ ಆರ್ಡರ್ಗೆ ಪಾಯಿಂಟ್ ಕೊಡುವುದಾದರೆ ಸಿಎಸ್ಕೆಗೆ 40 ಪಾಯಿಂಟ್ ಮತ್ತು ಆರ್‌ಸಿಬಿಗೆ 60 ಪಾಯಿಂಟ್ ಕೊಡಬಹುದು. ಎರಡು ತಂಡಗಳ ಮಧ್ಯಮ ಕ್ರಮಾಂಕ ನೋಡುವುದಾದರೆ ಆರ್‌ಸಿಬಿ ತಂಡದ ಮಿಡ್ಲ್ ಆರ್ಡರ್ನಲ್ಲಿ 4ನೇ ಕ್ರಮಾಂಕದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್, 5ನೇ ಕ್ರಮಾಂಕದಲ್ಲಿ ಕ್ಯಾಮ್ರೂನ್ ಗ್ರೀನ್, 6ನೇ ಕ್ರಮಾಂಕದಲ್ಲಿ ಸುಯೇಶ್ ಪ್ರಭು ದೇಸಾಯಿ, 7ನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ಬರುತ್ತಾರೆ. ಸಿಎಸ್ಕೆ ತಂಡದ ಮಧ್ಯಮ ಕ್ರಮಾಂಕದಲ್ಲಿ 4ನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ, 5ನೇ ಕ್ರಮಾಂಕದಲ್ಲಿ ಡೇರಿಲ್ ಮಿಚೆಲ್, 6ನೇ ಕ್ರಮಾಂಕದಲ್ಲಿ ಮಹೇಂದ್ರ ಸಿಂಗ್ ಧೋನಿ, 7ನೇ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ ಇದ್ದಾರೆ. ಎರಡೂ ತಂಡಗಳ ಮಧ್ಯಮ ಕ್ರಮಾಂಕ ನೋಡಿದರೆ ಆರ್‌ಸಿಬಿಯ ಮಧ್ಯಮ ಕ್ರಮಾಂಕ ಸಿಎಸ್ಕೆಗಿಂತ ಬಲಿಷ್ಠವಾಗಿದೆ. ಆರ್‌ಸಿಬಿ ತಂಡದ ಆಟಗಾರರಾದ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಕ್ಯಾಮ್ರೂನ್ ಗ್ರೀನ್ ಬಿಗ್ ಹಿಟ್ಟರ್ಗಳಾಗಿದ್ದು ಪಂದ್ಯದ ಗತಿಯನ್ನೇ ಬದಲಿಸಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ. ಸಿಎಸ್ಕೆ ಪರ MS ಧೋನಿ ಇದ್ದರೂ ಧೋನಿಯ ಫಾರ್ಮ್ ಮೊದಲಿನಂತಿಲ್ಲ. ಹೀಗಾಗಿ ಆರ್‌ಸಿಬಿ ತಂಡದ ಮಧ್ಯಮ ಕ್ರಮಾಂಕ ಬಲಿಷ್ಠವಾಗಿ ಕಾಣಿಸುತ್ತಿದೆ. ಮಧ್ಯಮ ಕ್ರಮಾಂಕಕ್ಕೆ ಎರಡೂ ತಂಡಗಳಿಗೆ ಪಾಯಿಂಟ್ಸ್ ಕೊಡುವುದಾದರೆ ಆರ್‌ಸಿಬಿಗೆ 60 ಮತ್ತು ಸಿಎಸ್ಕೆಗೆ 40 ಪಾಯಿಂಟ್ಸ್ ಕೊಡಬಹುದು. ಎರಡೂ ತಂಡಗಳ ಕೆಳ ಕ್ರಮಾಂಕ ನೋಡುವುದಾದರೆ ಆರ್‌ಸಿಬಿ ತಂಡದ 8ನೇ ಕ್ರಮಾಂಕದಲ್ಲಿ ಕರುಣ್ ಶರ್ಮಾ, 9ನೇ ಕ್ರಮಾಂಕದಲ್ಲಿ ಯಶ್ ದಯಾಳ್, 10ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್, 11ನೇ ಕ್ರಮಾಂಕದಲ್ಲಿ ಅಲ್ಜಾರಿ ಜೋಸೆಫ್ ಬರುತ್ತಾರೆ. ಸಿಎಸ್ಕೆ ಕೆಳ ಕ್ರಮಾಂಕದಲ್ಲಿ 8ರಲ್ಲಿ ಶಾರ್ದೂಲ್ ಠಾಕೂರ್, 9ರಲ್ಲಿ ದೀಪಕ್ ಚಹರ್, 10ನೇ ನಂಬರ್ನಲ್ಲಿ ಮಹೇಶ್ ದೀಕ್ಷಣ, 11ನೇ ನಂಬರ್ನಲ್ಲಿ ಮತೀಶ್ ಪತಿರಾಣ ಇದ್ದಾರೆ. ಎರಡೂ ತಂಡಗಳ ಕೆಳ ಕ್ರಮಾಂಕದ ಬಲ ನೋಡುವುದಾದರೆ ಸಿಎಸ್ಕೆ ತಂಡದ ಕೆಳ ಕ್ರಮಾಂಕ ಆರ್‌ಸಿಬಿಗಿಂತ ಬಲಿಷ್ಠವಾಗಿದೆ. ಕಾರಣವೆಂದರೆ ಸಿಎಸ್ಕೆ ತಂಡದಲ್ಲಿ ಆಲ್ರೌಂಡರ್ಗಳಾದ ಶಾರ್ದೂಲ್ ಠಾಕೂರ್ ಮತ್ತು ದೀಪಕ್ ಚಹರ್ ಬ್ಯಾಟಿಂಗ್ನಿಂದ ಉತ್ತಮ ಕೊಡುಗೆ ನೀಡಬಲ್ಲರು. ಆದರೆ ಆರ್‌ಸಿಬಿ ಕೆಳ ಕ್ರಮಾಂಕ ಬಲಿಷ್ಠವಾಗಿಲ್ಲ. ಎರಡೂ ತಂಡಗಳ ಕೆಳ ಕ್ರಮಾಂಕಕ್ಕೆ ಪಾಯಿಂಟ್ಸ್ ಕೊಡುವುದಾದರೆ ಆರ್‌ಸಿಬಿಗೆ 45 ಮತ್ತು ಸಿಎಸ್ಕೆಗೆ 55 ಪಾಯಿಂಟ್ಸ್ ಕೊಡಬಹುದು. ಕೊನೆಯದಾಗಿ ಎರಡು ತಂಡಗಳ ಬಲ ನೋಡುವುದಾದರೆ ಐಪಿಎಲ್ 2024ರ ಸೀಸನ್ನಲ್ಲಿ ಆರ್‌ಸಿಬಿ ಬ್ಯಾಟಿಂಗ್ ಲೈನಪ್ ಸಿಎಸ್ಕೆ ತಂಡದ ಬ್ಯಾಟಿಂಗ್ ಲೈನಪ್ಗಿಂತ ಬಲಿಷ್ಠವಾಗಿ ಕಾಣಿಸುತ್ತಿದೆ. ಕೊನೆಯದಾಗಿ ಎರಡು ತಂಡಗಳಿಗೆ ಪಾಯಿಂಟ್ಸ್ ಕೊಡುವುದಾದರೆ ಸಿಎಸ್ಕೆಗೆ 45 ಮತ್ತು ಆರ್‌ಸಿಬಿಗೆ 55 ಪಾಯಿಂಟ್ಸ್ ಕೊಡಬಹುದು. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ.